ನಾವು ಸುರೇಶ್ ಕಲ್ಯಾಣ್ ಶೆಟ್ಟಿ ದಂಪತಿಗಳು ಬೆಳಗಾವಿಯಿಂದ ಬಂದಿದ್ದೆವು. ಇದು ಮೊದಲನೇ ಬಾರಿ ಅಧ್ಯಯನ ಶಿಬಿರಕ್ಕೆ ನಾವು ಬಂದಿದ್ದೆವು. ಈ ಬಾರಿ ಅಧ್ಯಯನಕ್ಕಾಗಿ ಆಯ್ದುಕೊಂಡ ವಿಷಯ ವಿವೇಕ ಚಿಂತಾಮಣಿ ಅನ್ನೋದು ನಿಗದಿಯಾಗಿತ್ತು. ವಿವೇಕ ಚಿಂತಾಮಣಿ ಅನ್ನುವಂಥ ಗ್ರಂಥ ಸ್ವಲ್ಪ ಕಬ್ಬಿಣದ ಕಡಲೆ ಇದ್ದಂಗೆ ಅದ, ಕಠಿಣ ಅದ, ನಿಮಗೆ ಎಲ್ಲ ತಿಳಿಯುವ ಸಾಧ್ಯತೆಗಳು ಭಾಳ ಕಡಿಮೆ ಅದ ಅಂಥೇಳಿ ಮಾತಾಡ್ತಿದ್ರು. ಆದರೂ ನಾವು ಇಲ್ಲ ನೋಡೋಣ, ಪ್ರಯತ್ನ ಮಾಡೋಣ ಅಂಥೇಳಿ ನಾವು ಮೊದಲ ಬಾರಿಗೆ ಬಂದಾಕ್ರೆ ಆ ವಿವೇಕ ಕಬ್ಬಿಣದ ಕಡಲೆ ಅಂತಿರುವಂಥ ಆ ವಿವೇಕ ಚಿಂತಾಮಣಿ ಗ್ರಂಥವನ್ನು ಸುಲಿದ ಬಾಳಿನ ಹಣ್ಣಿನಂತೆ, ಆ ಬಾಳೆಹಣ್ಣಿನಂತೆ ಅಷ್ಟೇ ಅಲ್ಲ, ಬಾಳೆಹಣ್ಣಿನ ಜ್ಯೂಸ್ ಮಾಡಿ ಕುಡಿಸಿದಂತೆ ಪ್ರೊಫೆಸರ್ ಕೆ ಅನಂತರಾಮ್ ಇವರು ಹಾಗೂ ಮಲ್ಲಯ್ಯ ಸ್ವಾಮಿಗಳು ಹುಡುಗೇರಿ ಬೆಳಗಾವಿ ಜಿಲ್ಲೆ ಇವರಿಬ್ಬರು ಇಷ್ಟು ಸವಿವರವಾಗಿ ಎಲ್ಲ ಶ್ರೋತೃಗಳು ಅತ್ಯಂತ ಕನಿಷ್ಠ ಅಧಿಕಾರಿಗಳು ಬಂದಾರಂದ್ರೂ ಏನೂ ಅನಕ್ಷರಸ್ಥರದಾರಂದ್ರೂ ಸಹಿತ ಅವರಿಗೆ ಆ ಬ್ರಹ್ಮಜ್ಞಾನದ ಕಗ್ಗಂಟು ತಿಳಿಯಬೇಕು. ಆ ರೀತಿಯಾಗಿ ಹಾಸ್ಯ ಪ್ರಧಾನವಾಗಿ ದೃಷ್ಟಾಂತಗಳ ಮೂಲಕ, ಕಥೆಗಳ ಮೂಲಕ ಇಂಥ ರಂಜನೀಯಾಗಿ ವರ್ಣನೆ ಮಾಡಿ ಅನಂತರಾಮ್ ಸರು ಮಲ್ಲಯ್ಯ ಸ್ವಾಮಿಗಳು ಹೇಳಿದರು. ನಮ್ಮದು ಬಂದ ಉದ್ದೇಶ ಸಾರ್ಥಕ ಆಯಿತು. ನಾವು ಬಂದಿದ್ದು ಜ್ಞಾನವನ್ನು ಪಡ್ಕೋಬೇಕು. ಈ ವಿವೇಕ ಚಿಂತಾಮಣಿ ನಮಗೆ ಸ್ವತಂತ್ರವಾಗಿ ತಿಳ್ಕೊಳ್ಳೋ ಸಾಧ್ಯತೆಗಳಿಲ್ಲ, ಗುರುಮುಖೇನೇ ಇದನ್ನು ತಿಳಿಬೇಕಾಗಿತ್ತು. ಇಂಥ ಸುವರ್ಣ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟ ಗುರುಗಳು ನಮಗೆ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ನಾವು ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಒಂದು ಈ ಕಾರ್ಯಕ್ಕೆ ನಾವು ಚಿರಋಣಿಯಾಗಿದ್ದೆವು. ಈ ಜ್ಞಾನದ ಕುರಿತಾದಂಥ ಹಸಿವೆಯನ್ನು ಹಿಂಗಿಸಿದ ನಂತರ ನಮಗೆಲ್ಲರಿಗೂ ನಾವು ಪ್ರತಿ ವರ್ಷ ಇಲ್ಲಿ ಕಡಿಮೆ ಜನ ಇರ್ತಿದ್ರು ಶಿಬಿರಾರ್ಥಿಗಳು. ಈ ಸಾರಿ 320 ಜನ ಬಂದಿದ್ದಾರಂತ ಹೇಳಿದ್ರು ಅವರು ಯಾವುದಕ್ಕೂ ನಮ್ಮ ಎಷ್ಟು ಜನ ವ್ಯವಸ್ಥೆ ಬರಲಿ, ಬೇಕಾದಷ್ಟು ಜನ ಬರಲಿ, ವ್ಯವಸ್ಥೆಗೆ ಯಾವುದೇ ಕೊರತೆ ಇಲ್ಲ ಅನ್ನೋಂಗೆ ಪ್ರೂಫ್ ಮಾಡಿ ತೋರಿಸಿದ್ರು. ಅಷ್ಟೇ ಮಾಡಿ ತೋರಿಸಿದ್ರು. ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಇಲ್ಲೇನು ವ್ಯವಸ್ಥಾಪಕರದಾರಲ್ಲ, ಸಂಚಾಲಕರದಾರಲ್ಲ, ಅವ್ರಿಗೆ ಒಂದೇ ಒಂದು ಕಿವಿ ಮಾತು ಹೇಳಿದ್ರಂತೆ, ನೋಡ್ರಪ್ಪ, ನಾನು ಬಂದರೆ ನೀವು ಇಲ್ಲಿ ಏನು ವ್ಯವಸ್ಥೆ ಮಾಡ್ತೀರಿ, ಯಾವ ತೆರನಾಗಿ ವ್ಯವಸ್ಥೆ ಮಾಡ್ತಿರಲ್ಲ ಅದೇ ತೆರನಾಗಿ ಆ ಶಿಬಿರಾರ್ಥಿಗಳೇ ನನ್ನ ರೂಪದಲ್ಲಿ ಬಂದಾರ ಅಂತ ತಿಳ್ಕೊಂಡು ಅಷ್ಟು ನೀವು ಆದರ ಆತಿಥ್ಯವನ್ನು ಅವರಿಗೆ ಮಾಡಬೇಕು ಅನ್ನುವಂಥ ಒಂದು ಮಾತು ಅವರು ಹೇಳಿದಾರಂತೆ. ಆ ಗುರುಗಳು ಜಗದ್ಗುರುಗಳು ಹೇಳಿದಂತೆ ಜಗದ್ಗುರುಗಳಿಗೇ ಮಾಡೋಕ್ಕೆ ಏನು ಸಾಧ್ಯತೆ ಇತ್ತಲ್ಲ ಅದೆಲ್ಲವನ್ನು ಮಾಡಿ ನಮಗೆ ಹೊಟ್ಟೆಯ ಹಸಿವು, ಈ ಕಡೆ ನೆತ್ತಿ ಹಸಿವು ಎರಡನ್ನೂ ತೀರಿಸಿದ್ದಾರೆ. ನಮಗೆ ಕಪಿಲಾರ್ತಿ ನೋಡಿದ್ರಂತೂ ನಾವು ಹರಿದ್ವಾರ ಅಲ್ಲೆಲ್ಲ ಹೋಗಿ ನಮ್ಮನ್ನು ನೋಡ್ಲಿಕ್ಕಾಗ್ತಿತ್ತಲ್ಲ, ಅಂಥ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟರು. ಎಂಥ ನದಿ ತೀರದಲ್ಲಿ. ಅಷ್ಟೇ ಅಲ್ಲ, ಅವ್ರು ಮಹಾತ್ಮರಿಂದ ಪೂಜೆ ಮಾಡಿಸಿ ಆರತಿ ಮಾಡಿಸಿದ್ರು. ನಮಗೂ ಕೂಡ ಒಂದು ವಿದ್ಯುತ್ ದೀಪಗಳು ಪ್ರತಿಯೊಬ್ಬರಿಗೂ ಒಂದೊಂದು ಆರತಿ ಮಾಡ್ಲಿಕ್ಕಂಥ ಸುವರ್ಣ ಅವಕಾಶ ಕೊಟ್ಟು ಆ ಕಪಿಲಾ ನದಿಯ ಮಹತ್ವ ಮತ್ತು ಆ ಋಷಿಮುನಿಗಳ ಮಹತ್ವ ಎಲ್ಲವನ್ನು ವಿವರಿಸಿ ಹೇಳಿದ್ರು. ಬಹಳ ಅದ್ಭುತವಾದ ವರ್ಣನೆ ಇತ್ತು. ಮತ್ತು ಇಲ್ಲಿ ಅರುಣಾಚಲ ಪ್ರದೇಶದಿಂದ ಬಂದಂಥ ಈ ಶಾಲಾ ಬಾಲಕಿಯರಿಂದ ಅದ್ಭುತವಾದ ಗಾಯನಗಳನ್ನು ಹಾಡಿಸಿದರು. ನಮಗೆ ಇಲ್ಲಿ ಬಂದವರಿಗೆ ಅಷ್ಟು ಸರಳವಾಗಿ ಸುಂದರ ಕನ್ನಡ ಬರಲಾರ್ದಂಥ ಆ ಮಕ್ಕಳು ಇಷ್ಟು ಅದ್ಭುತವಾಗಿ ಸುಂದರವಾಗಿ ಕನ್ನಡದಲ್ಲಿ ಅವರು ಗಾಯನ ಸಿಂಚನವನ್ನು ಮಾಡಿದರು. ಬಹಳ ನಮ್ಮ ಕಣ್ಣುಗಳು ಕುಳುಕಿದ್ದು, ಮನಸ್ಸು ಆನಂದ ಹೊಂದಿತ್ತು. ಇನ್ನು ಊಟದ ವ್ಯವಸ್ಥೆ, ನಾಷ್ಟಾದ ವ್ಯವಸ್ಥೆ ಅಂತರೂ ಅದು ಹೇಳುತ್ತಿರೋದು ಅದಕ್ಕೆ ವರ್ಣನೆ ಅಸಾಧ್ಯದ. ಅಲ್ಲಿ ನೀಡುವ ಕೈಗಳು, ಮಾಡುವ ಕೈಗಳು, ಅಷ್ಟೇ ಅಲ್ಲ ಬಡಿಸುವ ಎಲ್ಲವೂ ಅದ್ಭುತವಾಗಿತ್ತು. ಇಂಥ ಇನ್ನು ಒಂದೊಂದು ಐಟಮ್ ನಾಷ್ಟಕ್ಕೆ 2-3 ಐಟಮ್ ನಮಗೆ ಕೊಟ್ಟಿದ್ರು. ಮಧ್ಯಾಹ್ನ ಊಟ, ಈವ್ನಿಂಗ್ ಸ್ನ್ಯಾಕ್ಸ್, ಆಮೇಲೆ ರಾತ್ರಿ ಊಟದ ನಂತರ ಬಾಳೆಹಣ್ಣು, ಬಾದಾಮಿ ಹಾಲು. ಎಷ್ಟು ಬಹುತೇಕ ನಾವು ಹಳೆತನಕ್ಕೆ ಹೋದಾಗ ನಮಗೆ ಈ ರೀತಿ ಆತಿಥ್ಯ ಸಿಕ್ಕದೋ ಇಲ್ಲೋ ಅನ್ನೋದು ನೆನಪಾಯಿತು. ಆ ಬಾದಾಮಿ ಹಾಲ, ಬಾಳೆಹಣ್ಣು ನೋಡಿದ್ರೆ ನಮಗೊಂಥರ ನಮ್ಮ ಮೊದಲ ರಾತ್ರಿ ಕಡೆ ಲಕ್ಷ್ಯ ಹೋಯ್ತು. ಅವತ್ತಿನ ದಿವಸ ನಾವು ಕುಡಿದೇವೋ ಇಲ್ಲ ಅನ್ನಂಗೆ ಅನಿಸ್ತು ನನಗೆ ರೀ. ಇಷ್ಟು ಆನಂದ ಆಯಿತು. ಬಾದಾಮಿ ಹಾಲ ದಿನ ಬಾಳೆಹಣ್ಣು ಕೊಟ್ಟರು. ಮತ್ತು ಬೆಳಗ್ಗೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರು ಯೋಗವನ್ನು ಕಲಿಸಿದರು. ಅದು ಸೂಕ್ಷ್ಮ ವ್ಯಾಯಾಮ. ಅದು ವಯಸ್ಕರು ಬಂದಾರ, ಹಿರಿಯ ನಾಗರಿಕರು ಯಾವ ಥರನಾದಂಥ ಆಸನಗಳನ್ನು ಮಾಡಿಸ್ಬೇಕು, ಯಾವ ಥರನಾದಂಥ ಸೂಕ್ಷ್ಮ ವ್ಯಾಯಾಮ ಪ್ರಾಣಾಯಾಮವನ್ನು ಹೇಳಬೇಕು ಅನ್ನೋದು ಅತ್ಯಂತ ಪರಿಣಿತರು ಬಹಳ ಚೆನ್ನಾಗಿ ಸವಿವರವಾಗಿ ಪ್ರತಿಯೊಂದು ಆಸನವನ್ನು ಮಾಡಿ ತೋರಿಸಿ ಅವರು ಹೇಳಿದರು. ಅಷ್ಟೇ ಅಲ್ಲ, ಆ ಆಸನದೊಂದಿಗೆ ಯೋಗದೊಂದಿಗೆ ಓಂ ನಮಃ ಶಿವಾಯ ನಾಮಸ್ಮರಣೆಯನ್ನು ಮಾಡುವಂಥ, ಅಷ್ಟೇ ಅಲ್ಲ, ಅವರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು 1.5 ಗಂಟೆ 6ರಿಂದ 7:20, 7:30ವರೆಗೆ ನಮಗೆ ಯೋಗಾಸನವನ್ನು, ಸೂಕ್ಷ್ಮ ವ್ಯಾಯಾಮವನ್ನು, ಪ್ರಾಣಾಯಾಮವನ್ನು, ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಮಂತ್ರದೊಂದಿಗೆ ಅದನ್ನು ಯಾವ ರೀತಿ ಅದನ್ನು ಮಾಡಬೇಕು, ನೀವು ಏಕಕಾಲದಲ್ಲಿ ಈ ಕಡೆ ನೀವು ಪೂಜೆಯನ್ನು ನೆರವೇರಿಸಿದಂತಾಯಿತು, ನಮ್ಮ ಮಂತ್ರವನ್ನು ಉಚ್ಚಾರಣೆ ಮಾಡಿದಂತಾಯಿತು, ಯೋಗವನ್ನು ಮಾಡಿದಂತಾಯಿತು. ಈ ರೀತಿ ನೀವು ಮಾಡ್ಕೊಂಡು ಹೋಗಿದ್ದೇ ಆದದ್ದು ನಮಗನಿಸ್ತು. ಅವರು ಕಲಿಸಿದ ರೀತಿ ನೋಡಿದ್ರೆ ಆ ರೀತಿ ನಾವು ದಿನನಿತ್ಯ ನಾಮಸ್ಮರಣೆಯಿಂದ ಯೋಗ ಸಾಧನೆಯನ್ನು ಮಾಡಿದ್ದೇ ಆದಲ್ಲಿ ಏನು ಪರಮಾತ್ಮ ಪ್ರತಿಯೊಬ್ಬ ಮನುಷ್ಯನಿಗೆ 100 ವರ್ಷ 100 ವರ್ಷ ಆಯುಷ್ಯತೆ ಏನು ಸಂಕಲ್ಪ ಮಾಡಿಲ್ಲ ಆ ಗುರಿಯನ್ನು ನಾವು ತಲುಪಬಹುದಾಗ್ಯದ ಅಂಥೇಳಿ ನಮ್ಗೆ ಅನಿಸ್ತದೆ. ಇನ್ನು ಸುತ್ತೂರಕ್ಕೆ ಮತ್ತೆ ನಾವು ಮುಂದಿನ ವರ್ಷ ಬರಬೇಕಲ್ಲಪ್ಪ ಅಂತ ಒಂಥರ ಅನಿಸ್ತದೆ. ವರ್ಷದಾಗ 2 ಶಿಬಿರ ಮಾಡಿದ್ರೆ ನಮಗೆ ಇನ್ನೂ ಅನುಕೂಲ ಆಗ್ತದೆ. ಈ ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಸ್ವರೂಪ ಜ್ಞಾನದ ಕುರಿತಾದಂಥ ಚಿಂತನೆಗಳು ಹೇಳುವಂಥ ಉಪನ್ಯಾಸಕರು ಕರ್ನಾಟಕ ರಾಜ್ಯಾದ್ಯಂತ ಬಹಳ ಕ್ವಚಿತ, ವಿರಳ. ಅದಕ್ಕೆ ಸುತ್ತೂರು ಮಠ ಇಲ್ಲಿ ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟದೆ. ಅತ್ಯಂತ ಮಠಗಳಲ್ಲಿ ಪರಿಪೂರ್ಣವಾದಂಥ ಮಠ ಈ ಸುತ್ತೂರು ಮಠ ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಹೊಟ್ಟೆ ಹಸಿವನ್ನು, ನೆತ್ತಿ ಹಸಿವನ್ನು ಎಲ್ಲವನ್ನೂ ಹಿಂಗಿಸಿ ಮಕ್ಕಳನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ದೃಷ್ಟಿಯಿಂದ ಸುತ್ತೂರು ಮಠದಲ್ಲಿ ಇಂಥ ಮತ್ತು ಸಾಮೂಹಿಕ ವಿವಾಹಗಳನ್ನು ಏನೆಲ್ಲ ಮಾಡ್ತಾರೆ ಆ ಸಾಕ್ಷ್ಯ ಚಿತ್ರವನ್ನು ನಮಗೆ ತೋರಿಸಿ
ತೋರಿಸಿದ್ರು ಮಟ್ಟದ್ದು ಪರಂಪರೆದ್ದು. ಆ ಚಿತ್ರ ನೋಡಿದ್ರೆ ಸುತ್ತೂರದ ಸಂಪೂರ್ಣ ಸಮಗ್ರ ಇತಿಹಾಸ ನಮ್ಮ ಕಣ್ಣು ಮುಂದೆ ಬಂತು. ನಾವು ಕೂಡ ಅವಾಗ ಇದ್ದೆವು, ನಾವು ಪ್ರತ್ಯಕ್ಷವಾಗಿಯೇ ಅದನ್ನು ನೋಡಿದೆವು ಅನ್ನುವಂಥ ನಮ್ಗೆ ಅನುಭವ ಆಯಿತು. ಇದು ಸುತ್ತೂರದ ಇವತ್ತು ನಾವು ಹೋಗ್ಬೇಕಲ್ಲಪ್ಪ ಅಂತೇಳಿ ಒಂಥರ ಹೆಂಗೆ ಸ್ವರ್ಗಕ್ಕೆ ಹೋದವ್ರು ಕೆಳಗೆ ಬರಬೇಕಾದ್ರೆ ನಮ್ಮದೆಲ್ಲ ಪುಣ್ಯ ತೀರ್ತಲ್ಲಪ್ಪ, ನಾವು ಇನ್ನು ಕೆಳಗೆ ಹೋಗೋದು ಗೊತ್ತಲ್ಲ ಹೆಂಗೆ ಮಾಡೋದಂತ ಅನಿಸೋದಲ್ಲ, ಅದೇ ರೀತಿ ನಮಗೆ ಅನಿಸದ. ಅದಕ್ಕೆ ನಾವು ಅನಂತ ಕೋಟಿ ಧನ್ಯವಾದಗಳನ್ನು ನಾವು ಸುತ್ತೂರು ಮಠದ ಜಗದ್ಗುರುಗಳಿಗೆ, ಸಕಲ ಸಿಬ್ಬಂದಿ ವರ್ಗದವರಿಗೆ, ಸಂಚಾಲಕರಿಗೆ ಮತ್ತು ಎಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ನಾವು ಶಿಬಿರಾರ್ಥಿಗಳ ಪರವಾಗಿ ನಮ್ಮಿಬ್ಬರು ಬೆಳಗಾವಿ ಕಲ್ಯಾಣ ಶೆಟ್ಟಿ ದಂಪತಿಗಳ ಪರವಾಗಿ ಅನಂತ ಪ್ರಣಾಮಗಳನ್ನು ಧನ್ಯವಾದಗಳನ್ನು ಅರ್ಪಿಸಿ ವಿರಮಿಸುತ್ತೇನೆ. ಓಂ ನಮಃ ಶಿವಾಯ.